ಭಾರತಕ್ಕೆ ಬಂದಿಳಿದಿದ್ದಾನೆ ಉಗ್ರ ರಾಣ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ 17 ವರ್ಷಗಳ ಬಳಿಕ ಈಗ ಭಾರತಕ್ಕೆ ಆತನನ್ನು ಕರೆತರುವಲ್ಲಿ ಕೇಂದ್ರ ಸರ್ಕಾರ ಸಕ್ಸಸ್ ಆಗಿರುವಂಥದ್ದು. ವಿಶೇಷ ವಿಮಾನದ ಮೂಲಕ ಅಮೆರಿಕಾದಿಂದ ಆತನನ್ನು ಈಗ ಭಾರತಕ್ಕೆ ಕರೆತರಲಾಗಿದೆ. ಭಾರತಕ್ಕೆ ಬಂದ ನಂತರ NIA ಅವರನ್ನು ವಶಕ್ಕೆ ಪಡೆದುಕೊಳ್ಳುತ್ತೆ. ದೆಹಲಿಗೆ ಈಗ ಉಗ್ರ ರಾಣ ಬಂದಿಳಿದಿರುವಂಥದ್ದು. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ರಾಣಾ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿಗಳು ರಾಣಾಗಾಗಿ ಕಾಯ್ತಾ ಇದ್ದಾರೆ. ಅವನು ಬಂದ ತಕ್ಷಣ ವಶಕ್ಕೆ ಪಡೆದುಕೊಂಡು ಆತನನ್ನು ಹೆಲ್ತ್ ಚೆಕಪ್ಗೆ ಕರೆದುಕೊಂಡು ಹೋಗುವಂತಹ ಪ್ಲಾನಲ್ಲೂ ಕೂಡ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಣಾನನ್ನು ಬಂಧಿಸಲಿದೆ NIA ಟೀಮ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉಗ್ರ ರಾಣಾ 17 ವರ್ಷಗಳಿಂದ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿದ್ದ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ. 166 ಜನ ಅಮಾಯಕರು ಸಾಯೋದಕ್ಕೆ ಈತ ಪ್ರಮುಖ ಕಾರಣಕರ್ತನಾಗಿದ್ದ. ಈತನನ್ನ ಈಗ ಅಮೆರಿಕಾದಿಂದ ಕರೆತಂದಿರುವಂತಹದ್ದು. ಈತ ಈಗ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾನೆ ವಿಶೇಷ ವಿಮಾನದ ಮೂಲಕ. ಈತನನ್ನ ಕರೆದುಕೊಂಡು ಹೋಗೋದಕ್ಕೆ ಬುಲೆಟ್ ಪ್ರೂಫ್ ಕಾರು ಕೂಡ ಈಗ ರೆಡಿಯಾಗಿರುವಂತಹದ್ದು. ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ರಾಣಾ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ NIA ಟೀಮ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೀಮ್ ಕೂಡ ರೆಡಿ ಆಗಿರುವಂತಹದ್ದು ರಾಣಾನನ್ನು ಅರೆಸ್ಟ್ ಮಾಡೋದಕ್ಕೆ. ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಆ ಸಂದರ್ಭದಲ್ಲಿ ಯಾರ್ಯಾರು ಈತನಿಗೆ ಸಹಾಯ ಮಾಡಿದ್ರು, ಈತನ ಉದ್ದೇಶ ಏನಾಗಿತ್ತು, ಜೊತೆಗೆ ಮುಂದೆ ಏನೆಲ್ಲ ಪ್ಲಾನ್ ಮಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಬಾಯಿ ಬಿಡಿಸೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಸೊ ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ರಾಣಾ ಫ್ಲೈಟ್ ಲ್ಯಾಂಡಿಂಗ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ದೆಹಲಿಯ ಪ್ರತಿನಿಧಿ ಶಬೀರ್ ನಿಡಗುಂದಿಯಿಂದ. ಶಬೀರ್, ಈಗ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ಪಾಲಂ ಏರ್ಪೋರ್ಟ್ನಿಂದ? ಅರುಣ್, ಪಾಲಂ ಏರ್ಬೇಸ್ಗೆ ಈಗಷ್ಟೇ ರಾಣಾ ಬರ್ತಿದ್ದಂತ ಏನ್ ಫ್ಲೈಟ್ ಇತ್ತು ಅದು ಲ್ಯಾಂಡ್ ಆಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈಗಷ್ಟೇ ಆ ಫ್ಲೈಟ್ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆದ ಬಳಿಕ ಏನೆಲ್ಲ ಪ್ರಕ್ರಿಯೆಗಳಿದಾವೆ ಆ ಪ್ರಕ್ರಿಯೆಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದಿಂದಲೇ NIA ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಪಾಲಂ ಏರ್ಬೇಸ್ಗೆ ತೆರಳಿ ಫ್ಲೈಟ್ ಬರುವಿಕೆಯನ್ನ ಕಾಯ್ತಾ ಇದ್ರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಫ್ಲೈಟ್ ಬರ್ಬೋದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಫ್ಲೈಟ್ ಡಿಲೇ ಆಗಿದೆ. ಈಗ ಫೈನಲಿ ಆ ಒಂದು ಫ್ಲೈಟ್ ಏನ್ ಬರ್ಬೇಕಿತ್ತು ಅದು ಲ್ಯಾಂಡ್ ಆಗಿರುವಂತದ್ದು. ಹೀಗಾಗಿ ರಾಣಾನನ್ನ ಈಗ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಅಫಿಷಿಯಲ್ ಅರೆಸ್ಟ್ ಏನ್ ಮಾಡಬೇಕು ಆ ಅಫಿಷಿಯಲ್ ಅರೆಸ್ಟ್ ಅನ್ನ ಮಾಡಿ ಆತನನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಮುಂದಿನ ಪ್ರಕ್ರಿಯೆಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಯನ್ನ ಹಂಚ್ಕೊಂಡಿಲ್ಲ. ಈಗ ಒಂದಿಷ್ಟು ಮಾಹಿತಿಗಳು ಏನಿದಾವೆ ಅದರ ಪ್ರಕಾರ ಆತನನ್ನ ಮೊದಲು NIA ಕಚೇರಿಗೆ ಕರ್ಕೊಂಡು ಬರ್ತಾರೆ. ಇಲ್ಲೇ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸ್ತಾರೆ, ಮತ್ತೆ ಪ್ರಾಥಮಿಕ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಮತ್ತೆ ಲಾಂಗ್ ಟ್ರಾವೆಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಸುಧಾರಿಸಿಕೊಳ್ಳಿಕ್ಕೆ ಒಂದಿಷ್ಟು ಸಮಯಾವಕಾಶವನ್ನು ಕೂಡ ಕೊಡಬಹುದು. ಯಾಕೆಂದ್ರೆ ಆತಗೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಲಾಂಗ್ ಏನು ಜರ್ನಿ ಕೂಡ ಆಗಿದ್ದಂತ ಹಿನ್ನೆಲೆಯಲ್ಲಿ ಆತಗೆ ಒಂದಿಷ್ಟು ಸಮಯಾವಕಾಶ ಕೊಡಬಹುದು ಸುಧಾರಿಸಿಕೊಳ್ಳಿಕ್ಕೆ. ಅದಾದ ಬಳಿಕ ವೈದ್ಯಕೀಯ ತಪಾಸಣೆಯನ್ನ ಮಾಡಿ ಮುಂದಿನ ಪ್ರಕ್ರಿಯೆಗಳನ್ನ ಶುರು ಮಾಡಬಹುದು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ NIA ಕಚೇರಿಗೆ ಆತನನ್ನು ಕರೆತರುವಂತ ಸಾಧ್ಯತೆಗಳೇ ಹೆಚ್ಚು ದಟ್ಟವಾಗಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.